ವೆಲ್ಕಮ್ ಗಾಯ್ಸ್, ನಮಸ್ಕಾರ. ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಯಾವ ಥರ ಎಲೆಕ್ಟ್ರಿಕ್ ಆಟೋ ಇ ವಿ ಆಟೋನ ಓಡಿಸ್ತಾರೆ ಅಂತ ಅಂದ್ಬಿಟ್ಟು ಕಂಪ್ಲೀಟ್ ಮಾಹಿತಿ. ಇದರಲ್ಲಿ ನಿಮ್ಗೊಂದು ಕೀ ಮತ್ತು ಒಂದು ಕೀ ಫಾಬ್ ಸಿಗುತ್ತೆ. ಇದು ಬಂದ್ಬಿಟ್ಟು ಲಾಕ್ ಸೆಟ್ ಅಂತ ಅಂದ್ಬಿಟ್ಟು, ಓಕೆನಾ. ಇದರಲ್ಲಿ ನೀವು ಬೀಗನ ಹಾಕಬೇಕಾಗುತ್ತೆ. ಓಕೆ, ಸೊ ಬೀಗ ಹಾಕಿದ ತಕ್ಷಣ ಇಲ್ಲಿ ನಿಮಗೆ ಗಾಡಿ ಆನ್ ಆಗುತ್ತೆ. ಆನ್ ಆಗೋ ಮುಂಚೆ ನೀವು ಯಾವಾಗಲೂ ನೋಡ್ಕೋಬೇಕು, ಎನ್ನಲ್ಲಿ ಇಟ್ಬಿಟ್ಟು ನೀವು ಗಾಡಿನ ಆನ್ ಮಾಡಬೇಕಾಗುತ್ತೆ. ಇವಾಗ ನೋಡಿ, ಇವಾಗ ಆರಲ್ಲಿ ಹಾಕ್ಬಿಟ್ಟು ನೀವು ಗಾಡಿ ಬೀಗನ ಆನ್ ಮಾಡಿದ್ರೆ ಅದು ಸ್ಟಾರ್ಟ್ ಆಗೋಲ್ಲ, ಅಂದರೆ ಮುಂದಕ್ಕೆ ಹೋಗಲ್ಲ ಗಾಡಿ. ನೋಡ್ತಾ ಇದ್ದೀರಲ್ಲ. ಓಕೆ, ಸೊ ನಾನು ಯಾವಾಗಲೂ ಎನ್ನಲ್ಲಿ ಹಾಕ್ಬಿಟ್ಟು ಗಾಡಿನ ಸ್ಟಾರ್ಟ್ ಮಾಡ್ತೀನಿ. ಸೊ ಎನ್ನಲ್ಲಿ ಇಟ್ಬಿಟ್ಟು ಗಾಡಿ ಸ್ಟಾರ್ಟ್ ಮಾಡಿದ್ರೆ ಅವಾಗ ನಿಮ್ಗೇನಾಗುತ್ತೆ, ನಿಮಗೆ ಒಂದು ಸ್ಟೇಬಲಾಗಿ ಮೂಮೆಂಟ್ ಕೊಡೋ ಥರ ಆ್ಯಕ್ಷನ್ ಬರುತ್ತೆ. ಇಲ್ಲಿ ನೋಡಿ ಗಾಡಿ ಇವಾಗ ಮುಂದಕ್ಕೆ ಹೋಗ್ತಾಯಿದೆ. ನೀವು ಅದೇ ಆರಲ್ಲಿ ಇಕ್ಬಿಟ್ಟು ಇಲ್ಲ ಬಿಯಲ್ಲಿ ಇಕ್ಬಿಟ್ಟು ಗಾಡಿನ ಸ್ಟಾರ್ಟ್ ಮಾಡ್ತೀರ, ಅದು ಗಾಡಿ ಸ್ಟಾರ್ಟ್ ಆಗೋಲ್ಲ. ಸೊ ಐ ಹೋಪ್ ಕ್ಲಿಯರ್. ಗಾಡಿ ಓಡ್ಸೋಕ್ಕೆ ಮುಂಚೆ ನೀವು ಯಾವಾಗಲೂ ಮಿರರ್ನ ಸೆಟ್ ಮಾಡ್ಕೋಬೇಕು. ಹಿಂದೆ ಬರೋ ಗಾಡಿ ನಿಮಗೆ ಗೊತ್ತಾಗೋಲ್ಲ, ಇಲ್ಲಾಂದರೆ ದುರ್ಘಟನೆ ಆಗೋ ಚಾನ್ಸಸ್ ಇರುತ್ತೆ. ಓಕೆನಾ. ಸೊ ಇದನ್ನ ಮೈಂಡಲ್ಲಿ ಇಟ್ಕೊಳ್ಳಿ, ಇಲ್ಲಾಂದರೆ ನೆಕ್ಸ್ಟ್ ತುಂಬ ಪ್ರಾಬ್ಲಮ್ ಆಗುತ್ತೆ. ಇದರಲ್ಲಿ ನಿಮಗೆ 3 ಸ್ವಿಚ್ ಇದೆ ನೋಡಿ. ವೈಪರ್ ಆನ್ ಆಗುತ್ತೆ, ಪಾರ್ಕಿಂಗ್ ಲೈಟು, ಹೆಡ್ಲೈಟ್ ಸ್ವಿಚ್ಚು ಎಲ್ಲ ಕೂಡ ಇರುತ್ತೆ ಇದರಲ್ಲಿ ನಿಮಗೆ. ಓಕೆ, ಇದು ಬಂದು ಚಾರ್ಜಿಂಗ್ ಪೋರ್ಟು. ಇದರಲ್ಲಿ ನಿಮಗೆ ಎಮರ್ಜೆನ್ಸಿಗೆ ನೀವು ಮೊಬೈಲ್ ಏನಾದರೂ ಆಫ್ ಆಗೋ ಥರ ಇದೆ, ಮೊಬೈಲ್ ಚಾರ್ಜಿಂಗ್ ಕಮ್ಮಿ ಇದ್ದರೆ ನೀವು ಚಾರ್ಜಿಂಗ್ ಪೋರ್ಟ್ ಯೂಸ್ ಮಾಡ್ಕೋಬೋದು. ಹಾರ್ನು, ಇಂಡಿಕೇಟ್ರು, ಓಕೆ. ಸೊ ಹೆಡ್ಲೈಟು, ಇಲ್ಲಿ ಸ್ವಿಚಸ್ ಇದೆ. ಸೊ ಇಲ್ಲೂ ಕೂಡ ನೀವು ಯೂಸ್ ಮಾಡ್ಬೋದು. ಇದು ಬಂದ್ಬಿಟ್ಟು ಬ್ರೇಕ್ ಆಯಿಲು. ಓಕೆ, ಸೊ ಈ ಬ್ರೇಕ್ ಆಯಿಲ್ ಬಂದ್ಬಿಟ್ಟು ನೀವು ಗಾಡಿ ನೋಡ್ಕೊಳ್ಳಿ, ಓಡ್ಸೋಕ್ಕೆ ಮುಂಚೆ ಬ್ರೇಕ್ ಆಯಿಲ್ ಇದೆಯಾ ಇಲ್ವಾ, ಸ್ವಿಚ್ಗಳು ಕರೆಕ್ಟಾಗಿದೆಯಲ್ಲ. ಇದಿಲ್ಲ ಅಂದರೆ ನಿಮಗೆ ಬ್ರೇಕ್ ಫೇಲ್ ಆಗೋ ಚಾನ್ಸಸ್ ಇರುತ್ತೆ. ಸ್ವಿಚ್ಗಳು ಕರೆಕ್ಟಾಗಿಲ್ಲ ಅಂದರೆ ನಿಮ್ಮ ಗಾಡಿ ಆಫ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಐ ಹೋಪ್ ಕ್ಲಿಯರ್ ಆಗಿದೆ ಈ ವಿಡಿಯೋದಲ್ಲಿ ನಿಮಗೆ. ಓಕೆ, ಸೊ ಇವಾಗ ಬನ್ನಿ ನಾವು ನೆಕ್ಸ್ಟ್ ನೋಡೋಣ ಗಾಡಿನ ಮೂಮೆಂಟ್ ಮಾಡೋದು ಹೆಂಗೆ ಅಂತ ಅಂದ್ಬಿಟ್ಟು ನಾನು ನಿಮಗೆ ಹೇಳ್ಕೊಡ್ತೀನಿ. ಇವಾಗ ಇದು ನಿಮಗೆ RNFB ಅಂತ ಕಾಣಿಸ್ತಾ ಇದೆಯಲ್ಲ. ಆರ್ ಬಂದ್ಬಿಟ್ಟು ರಿವರ್ಸು, ಎನ್ ಬಂದ್ಬಿಟ್ಟು ನ್ಯೂಟ್ರು, ಎಫ್ ಬಂದು ಫಸ್ಟ್ ಗೇರು, ಬಿ ಬಂದು ಬೂಸ್ಟ್ ಮೋಡ್ ಬಂದ್ಬಿಟ್ಟು ಯಾವಾಗಲೂ ನಾವು ಹೈ ಸ್ಪೀಡು ಅಥವಾ ಫ್ಲೈಓವರ್ ಮೇಲೆ ಓಡಿಸಿದಾಗ ನಾವು ಯೂಸ್ ಮಾಡಬೇಕಾಗುತ್ತೆ. ಇವಾಗ ನಾನು ಆರಲ್ಲಿ ಹಾಕಿದ್ದೆ ನೋಡಿ, ಗಾಡಿ ರಿವರ್ಸ್ ಹೋಗಿದೆ. ಓಕೆ, ಸೊ ಬನ್ನಿ ಒಂದು ಜಾಲಿ ರೈಡ್ ಹೋಗೋಣ. ನಾನು ಇವಾಗ ಎಫಲ್ಲಿ ಹಾಕ್ತಾಯಿದ್ದೀನಿ, ಯಾಕಂದರೆ ನಾನು ಫಸ್ಟ್ ಗೇರಲ್ಲಿ ನನ್ನ ಮೂಮೆಂಟು ಸ್ಟ್ರೈಟಾಗಿ ಕೊಡಬೇಕಲ್ಲ. ಸೊ ಆರಲ್ಲಿ ಹಾಕ್ಬಿಟ್ಟು ನಾನು ಗಾಡಿನ ಓಡಿಸ್ತಾಯಿದ್ದೀನಿ. ನೀವು ಕೂಡ ಇದನ್ನೇ ಫಾಲೋ ಮಾಡ್ಕೊಳ್ಳಿ. ಸೊ ಐ ಹೋಪ್ ನಿಮಗೆ ಇವಾಗ ಕ್ಲಿಯರ್ ಆಗಿದೆ. ಸೊ ಒಂದು ಜಾಲಿ ರೈಡಲ್ಲಿ ನೋಡೋಣ ಗಾಡಿ ಯಾವ ಥರ, ತುಂಬ ಸ್ಟೇಬಲ್, ತುಂಬ ಸ್ಮೂತಾಗಿ ಹೋಗ್ತಾಯಿದೆ ಈ ಗಾಡಿ. ಸೊ ಇವಾಗ ಬಂದ್ಬಿಟ್ಟು ಬ್ಯಾಟ್ರಿ ನಿಮಗೆ ಗೊತ್ತಿರಬೇಕು, ಇದು ಬಂದ್ಬಿಟ್ಟು ಬ್ಯಾಟ್ರಿ ಗಾಡಿ. ಸೊ 5 ಪಾಯಿಂಟ್ಸ್ ಇರುತ್ತೆ. ಓಕೆ, ಸೊ ಲಾಸ್ಟ್ 1 ಪಾಯಿಂಟ್ ಇದ್ದಾಗ ನೀವು ಸ್ಟೇಷನ್ಗೆ ಹೋಗ್ಬಿಟ್ಟು ಸ್ವ್ಯಾಪ್ ಮಾಡಬೇಕಾಗುತ್ತೆ. ಸೊ ಹೆಂಗೆ ಸ್ವ್ಯಾಪ್ ಮಾಡಬೇಕು ಅದು ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇದು ಹೋಗೋ ಮುಂಚೆ ಬನ್ನಿ. ಓಕೆ, ಸೊ ಬ್ಯಾಟ್ರಿ ಎಲ್ಲಿರುತ್ತೆ, ಹೆಂಗೆ ಸ್ವ್ಯಾಪ್ ಮಾಡಬೇಕಂತನೂ ಕೂಡ ಹೇಳ್ತೀನಿ. ಈ ಗಾಡಿಗೆ 2 ಬ್ಯಾಟ್ರಿ ಕೂಡ ಗಾಡಿ ಇದೆ, 3 ಬ್ಯಾಟ್ರಿ ಕೂಡ ಇದೆ. ಸೊ ಇದು ಬಂದ್ಬಿಟ್ಟು 2 ಬ್ಯಾಟ್ರಿ. ಇದರಲ್ಲಿ ಆ್ಯಾವ್ರೇಜ್ ಬಂದ್ಬಿಟ್ಟು 150 to 60 ಆ್ಯಾವ್ರೇಜ್ ಕೊಡುತ್ತೆ. ಸೊ ಇವಾಗ ಇದು ನೋಡ್ತಾ ಇದ್ದೀರಲ್ಲ, ಇದೇ ಬಂದ್ಬಿಟ್ಟು ಬ್ಯಾಟ್ರಿ. ಓಕೆ, ಸೊ 2 ಬ್ಯಾಟ್ರಿ ಇದೆ, ನೋಡ್ತಾ ಇದ್ದೀರಲ್ಲ. ಸ್ಟೇಷನ್ಗೆ ಹೋಗ್ಮೇಲೆ ನೀವು ಸ್ವ್ಯಾಪ್ ಮಾಡ್ತೀರಲ್ಲ, ಸೊ ಸ್ಟೇಷನ್ ಸ್ವ್ಯಾಪ್ ಮಾಡಿದ್ಮೇಲೆ ನೀವು ಬ್ಯಾಟ್ರಿಗಳು ನೀವು ಆಚೆ ತೆಗ್ದಾಗ ಯಾವಾಗಲೂ ನೀವು ರಫ್ ಆ್ಯಂಡ್ ಟಫ್ನ ಯೂಸ್ ಮಾಡಬಾರ್ದು. ಸ್ಮೂತಾಗಿ ಬ್ಯಾಟ್ರಿ ಇತ್ತು, ಸ್ಮೂತಾಗಿ ಅದ್ರಿಗೆ ಆಗಬೇಕು. ಹಾರ್ಡಿಗೆ ಅಲ್ಲಿ ಪುಷ್ ಮಾಡಿದ್ರೆ ನಿಮ್ಗೇನಾಗುತ್ತೆ, ಅಲ್ಲಿರೋ ಲಾಕ್ ಸೆಟ್ಗಳಿರುತ್ತೆ, ಅದು ಬಂದ್ಬಿಟ್ಟು ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಡಾಗ್, ಇದನ್ನು ಬ್ಲ್ಯಾಕ್ ಕಲರಲ್ಲಿ ನೋಡ್ತಾ ಇದ್ದೀರಲ್ಲ, ಅದು ಬಂದ್ಬಿಟ್ಟು ಡಾಗ್ ಅಂತ ನಾವು ಕರಿತೀವಿ. ಇದು ತುಂಬ ಕಾಸ್ಟ್ಲಿ ಇರುತ್ತೆ. ಸೊ ಸ್ವಲ್ಪ ಡ್ಯಾಮೇಜ್ ಆಗಿದ್ರು ಅದ್ರಿಗೆ 50,000-60,000 ರುಪೀಸ್ ಹಾಗೆ ಮತ್ತೆ ರೆಡಿ ಮಾಡಬೇಕಂದ್ರೆ 50,000 ರುಪೀಸ್ 60,000 ರುಪೀಸ್ ಕಾಸ್ಟ್ ಕೂಡ ಆಗುತ್ತೆ. ಸೊ ಯಾಕೆ ನಾವು ಸುಮ್ಮನೆ ಕಾಸು ವೇಸ್ಟ್ ಮಾಡ್ಕೋಬೇಕು, ಸ್ಮೂತಾಗಿ ಹ್ಯಾಂಡಲ್ ಮಾಡಿ ಬ್ಯಾಟ್ರಿ ಸ್ವ್ಯಾಪಿಂಗ್ ಟೈಮಲ್ಲಿ. ಓಕೆನಾ. ಸೊ ಬನ್ನಿ, ಇವಾಗ ನಾನು ನಿಮಗೆ ಬ್ಯಾಟ್ರಿ ಸ್ಟೇಷನಲ್ಲಿ ಹೆಂಗೆ ಸ್ವ್ಯಾಪ್ ಮಾಡಿಕೊಡ್ತೀನಿ ಅಂತಲೂ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಹೋಗೋ ಮುಂಚೆ ಇದು ಬಂದು ಹ್ಯಾಂಡ್ ಬ್ರೇಕು. ಈ ಹ್ಯಾಂಡ್ ಬ್ರೇಕ್ ಯಾವಾಗ ಯೂಸ್ ಮಾಡ್ತೀರ ಅಂದರೆ ನಾವು ಗಾಡಿ ನಿಲ್ಲಿಸಿದಾಗ. ಓಕೆ, ಸೊ ಹ್ಯಾಂಡ್ ಬ್ರೇಕ್ ಹಾಕಿದ್ರೆ ಗಾಡಿ ಎಲ್ಲೂ ಹೋಗೋಲ್ಲ, ಇರೋ ಜಾಗದಲ್ಲೇ ಇರುತ್ತೆ. ಸೊ ಇವಾಗ ಬನ್ನಿ, ನಾನು ಸ್ಟೇಷನ್ಗೆ ಕರ್ಕೊಂಡೋಗ್ತೀನಿ, ಬ್ಯಾಟ್ರಿ ಸ್ಟೇಷನ್ಗೆ. ಅಲ್ಲಿ ನಿಮಗೆ ಬ್ಯಾಟ್ರಿ ಯಾವ ಥರ ಸ್ವ್ಯಾಪ್ ಮಾಡಬೇಕಂತೂ ಕೂಡ ನಾನು ಹೇಳ್ಕೊಡ್ತೀನಿ. ಬನ್ನಿ ಕ್ವಿಕ್ಕಾಗಿ ಬ್ಯಾಟ್ರಿ ಸ್ಟೇಷನ್ಗೆ ಹೋಗೋಣ. ಓಕೆ, ಸೊ ನೋಡೋಣ ಬನ್ನಿ. ಗಾಡಿ ಆನಲ್ಲಿರುತ್ತೆ, ಗಾಡಿನ ಫಸ್ಟು ಆಫ್ ಮಾಡಬೇಕು. ಆಫ್ ಮಾಡಿದ್ಮೇಲೆ ಕಂಪ್ನಿ ಕಡೆಯಿಂದ ನಾವು ಒಂದು ಕೀಪ್ ಆಫ್ ಕೊಟ್ಟಿರ್ತೀವಿ. ಇದು ಕೀಪ್ ಆಫ್ ಅಂತ. ಇದನ್ನು ಸ್ಟೇಷನಲ್ಲಿ ಬಂದು, ಸ್ಟೇಷನಲ್ಲಿ ಬ್ಯಾಟ್ರೀಸ್ ಇರುತ್ತೆ, 3 ಟೈಪ್ಸ್ ಇರುತ್ತೆ, ಯೆಲ್ಲೋ, ಗ್ರೀನ್ ಮತ್ತು ಆರೆಂಜ್. ಈ 3ರಲ್ಲೂ
ಇಷ್ಟು ನಿಮಿಷಕ್ಕೆ ಬರುತ್ತೆ. 45 ಮಿನಿಟ್ಸ್ಗೆ 4 ಇದೆ, 30 to 45 ಮಿನಿಟ್ಸ್ಗೆ 0. 45 ಮಿನಿಟ್ಸ್ ಮೇಲ್ಗಡೆ ಇದು 45 ಮಿನಿಟ್ಸ್ ಮೇಲೆ 4 ಬ್ಯಾಟ್ರಿ ಬರುತ್ತೆ. 30 to 45 ಮಿನಿಟ್ಸ್ ಒಳಗಡೆ 0 ಬ್ಯಾಟ್ರೀಸ್ ಇದೆ. 15 to 30 ಮಿನಿಟ್ಸ್ ಇದರಲ್ಲೇ ತೋರಿಸ್ಬಿಡುತ್ತೆ ನಿಮ್ಗೆ ಎಷ್ಟು ನಿಮಿಷಕ್ಕೆ ಬ್ಯಾಟ್ರಿ ಬರುತ್ತೆ ಅಂತ. ಇನ್ನು 15 ಮಿನಿಟ್ಸ್ಗೆ, ಇನ್ನು 15 ಮಿನಿಟ್ಸ್ ಒಳಗಡೆ 5 ಬ್ಯಾಟ್ರಿ ಬರುತ್ತೆ. ರೆಡಿ ಇವಾಗ 4 ಇದೆ. ನಮ್ಮ ಗಾಡಿಗೆ ಎಷ್ಟು ಬೇಕು? 3 ಬ್ಯಾಟ್ರೀಸ್ ಬೇಕು, 3 ಬ್ಯಾಟ್ರೀಸ್. ಇವಾಗ ಕೀಪ್ ಆಫ್ ಇದೆಯಲ್ಲ, ಇದರಲ್ಲಿ ಸ್ವಾಪ್ ಮಾಡಬೇಕು. ಸ್ವಾಪ್ ಆದಮೇಲೆ ಒಂದು ಡೋರ್ ಓಪನ್ ಆಗುತ್ತೆ. ಡೋರ್ನ ಹಿಂಗೆ ಓಪನ್ ಮಾಡಿ ಇಲ್ಲಿ ಬ್ಲೂಟೂತ್ ಸಿಂಬಲ್ ಬರುತ್ತೆ. ಆ ಸಿಂಬಲ್ ಬರೋ ಗಂಟ ವೆಯ್ಟ್ ಮಾಡಿ. ಅಷ್ಟರೊಳಗೆ ಬಂದು ಗಾಡಿನ ಆನ್ ಮಾಡ್ತೀವಿ. ಗಾಡಿ ಆನ್ ಮಾಡಿ ಅಲ್ಲಿ ಬ್ಲೂಟೂತ್ ಸಿಂಬಲ್ ಬಂತು. ಸಿಂಬಲ್ ಬಂದಿದೆ, ಗಾಡಿನ ಆಫ್ ಮಾಡಬೇಕು. ಗಾಡಿನ ಆಫ್ ಮಾಡಿ ಬಂದು ಹಿಂದ್ಗಡೆ ಬ್ಯಾಟ್ರಿ ಇರುತ್ತೆ. ಈ ಥರ ಓಪನ್ ಮಾಡಿಕೊಂಡು 3ರಲ್ಲಿ ಇವಾಗ ಬ್ಲಿಂಕ್ ಆಗ್ತಿದೆಯಲ್ಲ, ಈ ಲಾಕ್ ಸಿಂಬಲ್ ಕೆಳಗಡೆ ಗ್ರೀನ್ ಲೈಟ್ ಬರುತ್ತೆ. ಇವಾಗ ಬರುತ್ತೆ ನೋಡಿ. ಹಾಂ, ಈ ಥರ ಲೈಟ್ ಬರ್ತಿದ್ಯಾ? ಇವಾಗ 3 ಬ್ಯಾಟ್ರಿಲೂ ಬರ್ತಿದ್ಯಾ? ಇವಾಗ ಒಂದ್ಸರಿ ಜಸ್ಟ್ ಹಿಂಗೆ ಪ್ರೆಸ್ ಮಾಡಿ ಒಳಗಡೆ ಪುಷ್ ಮಾಡಿ ಹಿಂಗೆ ಹಿಂದೆ ಹೇಳಿದ್ರೆ ಬ್ಯಾಟ್ರಿ ಬಂದ್ಬಿಡುತ್ತೆ. 3 ಬ್ಯಾಟ್ರಿನೂ ಒಂದೇ ಸರಿ ಆಚೆ ತೆಗಿಬೇಕು. 3 ಬ್ಯಾಟ್ರಿನ ಆಚೆ ಹಿಂಗೆ ತೆಗೆದಾದ್ಮೇಲೆ ಒಂದು ಬ್ಯಾಟ್ರಿನ ಎತ್ಕೊಂಡು ಹೋಗಿ ಇವಾಗ ಖಾಲಿ ಯಾವ್ದಿರುತ್ತೆ ಎಂಟಿ ಡಂಕಲ್ಲಿ ಈ ಥರ ಹಾಕ್ಬೇಕು. ಹಾಕ್ಬಿಟ್ಟು ಕ್ಲೋಸ್ ಮಾಡಿ. ನೋಡಿ ಕ್ಲೋಸ್ ಅಂತ ಇದೆಯಾ? ಇವಾಗ ಕ್ಲೋಸ್ ಮಾಡಾದ್ಮೇಲೆ ಅದು ಪ್ರೋಸೆಸ್ ಆಗ್ಬಿಟ್ಟು ಪ್ರೊಸೆಸಿಂಗ್ ಬಂದಮೇಲೆ ಇವಾಗ ಇಲ್ಲೊಂದು ಡಕ್ ಓಪನ್ ಆಗುತ್ತೆ. ಒಂದು 5 ಸೆಕೆಂಡ್ಸ್ ಒಳಗೆ ಇನ್ನೊಂದು ಮತ್ತೆ ಫುಲ್ ಬ್ಯಾಟ್ರಿ ಯಾವುದಿದೆ ಆ ಡಕ್ ಓಪನ್ ಆಗುತ್ತೆ. ಆ ಬ್ಯಾಟ್ರಿನ ಕೆಳಗಡೆ ಹಿಂಗೆ ಎತ್ತಿಟ್ಕೊಂಡು ಮತ್ತೆ ಈ ಡೋರ್ನ ಮತ್ತೆ ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಾದ್ಮೇಲೆ ಮತ್ತೆ ಇನ್ನೊಂದು ಬ್ಯಾಟ್ರಿ ಎತ್ಕೋಬೇಕು. ಬ್ಯಾಟ್ರಿನ ಎತ್ಕೊಂಡು ಮತ್ತೆ ವೆಯ್ಟ್ ಮಾಡಿದ್ರೆ ಇವಾಗ ಇನ್ನೊಂದು ಡೋರ್ ಎಂಟಿ ಇರುತ್ತಲ್ಲ, ಅದೇ ಇನ್ನೊಂದು ಸರಿ ಓಪನ್ ಆಗುತ್ತೆ. ಅದನ್ನು ಓಪನ್ ಮಾಡಿ ಮತ್ತೆ ಇದಕ್ಕೆ ಎಂಟಿ ಬ್ಯಾಟ್ರಿನ ಇದ್ರಲ್ಲಿ ಹಾಕಬೇಕು. ಮತ್ತೆ ಡೋರ್ನ ಕ್ಲೋಸ್ ಮಾಡಬೇಕು. ಡೋರ್ ಪೂರ್ತಿ ಕ್ಲೋಸ್ ಆದಮೇಲೆ ಇಲ್ಲಿ ಪ್ರೊಸೆಸಿಂಗ್ ಅಂತ ಬರುತ್ತೆ. ಮತ್ತೆ ಇವಾಗ ಫುಲ್ ಬ್ಯಾಟ್ರಿ ಇರೋದು ಓಪನ್ ಆಯಿತು. ಇವಾಗ ಇದನ್ನ ಒನ್ಸ್ ಪ್ರೆಸ್ ಮಾಡಿ ಹಿಂದೆ ಹಿಂಗೆ ಎಳ್ಕೊಂಡ್ರೆ ಬಂದ್ಬಿಡುತ್ತೆ. ಬ್ಯಾಟ್ರಿನ ಎತ್ತಿ ಮತ್ತೆ ಕೆಳಗಡೆ ಇಟ್ಕೊಂಡು ಇದೇ ಡೋರ್ನ ಮತ್ತೆ ಕ್ಲೋಸ್ ಮಾಡಬೇಕು. ಬ್ಯಾಟ್ರಿ ತೊಗೊಂಡ್ಮೇಲೆ ಎಷ್ಟು ಸರಿ ಇವಾಗ ಫುಲ್ ಬ್ಯಾಟ್ರಿ ತೊಗೊಂಡ್ಮೇಲೆ ಆ ಡೋರ್ನ ಮುಚ್ಚಬೇಕು. ಮುಚ್ಚಾದ್ಮೇಲೆ ಮತ್ತೆ ಇನ್ನೊಂದು ಸತಿ ಇನ್ನೊಂದು ಲಾಸ್ಟ್ ಎಂಟಿ ಬ್ಯಾಟ್ರಿ ಇದೆಯಲ್ಲ ಅದನ್ನ ಎತ್ತಿ ಸೈಡಲ್ಲಿ ಇಟ್ಕೊಂಡು ಬ್ಯಾಟ್ರಿ ಜೋಡಿಸ್ಕೋಬೇಕಾದ್ರೆ ನೀವು ಆ ಕಡೆ ಈ ಕಡೆ ಜೋಡಿಸ್ಕೋಬೇಕು. ಫುಲ್ ಒಂದು ಕಡೆ ಮತ್ತೆ ಖಾಲಿ ಇರೋದೊಂದು ಕಡೆ ಜೋಡಿಸ್ಕೋಬೇಕು. ಒಂದು ಡೋರ್ ಓಪನ್ ಆಯಿತು. ಮತ್ತೆ ಇವಾಗ ಲಾಸ್ಟ್ ಬ್ಯಾಟ್ರಿ ಆಗ್ತಾ ಇದ್ದೀನಿ. ಇವಾಗ ಇಲ್ಲಿ ತೋರಿಸುತ್ತೆ ಎಷ್ಟನೇ ಬ್ಯಾಟ್ರಿ. ಲಾಸ್ಟ್ ಬ್ಯಾಟ್ರಿ 3ನೇ ಬ್ಯಾಟ್ರಿ ಇದೆಯಲ್ಲ ತೋರಿಸ್ಬಿಡುತ್ತೆ. ನಾನು ಎಷ್ಟನೇ ಬ್ಯಾಟ್ರಿ ತೊಗೊತಾ ಇದೀವಿ ಅಂತ ಇಲ್ಲಿ ತೋರಿಸುತ್ತೆ ನೋಡಿ. ಇವಾಗ ಡೋರ್ ಓಪನ್ ಆಯಿತು. ಫುಲ್ ಬ್ಯಾಟ್ರಿ ಇದನ್ನು ಒನ್ಸ್ ಜಸ್ಟ್ ಇಲ್ಲಿ ಜಸ್ಟ್ ಹಿಂಗೆ
ಗ್ರೀನ್ ಲೈಟ್ ಲಾಕ್ ಕೆಳಗಡೆ ಬರ್ತಾ ಇದೆಯಲ್ಲ ಒನ್ಸ್ ಹಿಂಗೆ ಪ್ರೆಸ್ ಮಾಡಿ ಹಿಂದೆ ಹೇಳಿದ್ರೆ ಬ್ಯಾಟ್ರಿ ಬಂದ್ಬಿಡುತ್ತೆ ಆಚೆ. ಟಕ್ಕಂತ ಸೌಂಡ್ ಬರುತ್ತೆ. ಇವಾಗ ತೊಗೊಬಿಟ್ಟು ಲಾಸ್ಟ್ ಡೋರ್ನ ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಾದ್ಮೇಲೆ ಬ್ಯಾಟ್ರಿನ ನಾವು ಎಷ್ಟು ಯೂಸ್ ಮಾಡಿದ್ದೀವಿ ಅನ್ನೋದು ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಇವಾಗ ಬ್ಯಾಟ್ರಿ ಹೆಂಗೆ ಹಾಕ್ಬೇಕಂದ್ರೆ ಒಂದೊಂದೇ ಬ್ಯಾಟ್ರಿನ ತಗೊಂಡ್ಬಂದು ಅರ್ಧ ಇಟ್ಕೋಬೇಕು. ಮೂರು ಬ್ಯಾಟ್ರಿನೂ ಅರ್ಧ ಇಟ್ಟಾದ್ಮೇಲೆ ಮೊದಲು ಸೆಂಟ್ರ್ ಬ್ಯಾಟ್ರಿ ಇದೆಯಲ್ಲ ಇದನ್ನ ಪುಷ್ ಮಾಡಬೇಕು. ಅದು ಲಾಕ್ ಆಗುತ್ತೆ. ಮತ್ತೆ ಲೆಫ್ಟ್, ಆಮೇಲೆ ರೈಟ್. ನಿಧಾನಕ್ಕೆ ಪುಷ್ ಮಾಡಬೇಕು ಬ್ಯಾಟ್ರಿನ. ಯಾವಾಗಲೂ ಜೋರಾಗಿ ಹಾಕಿದ್ರೆ ಒಳಗಡೆ ಪಿನ್ ಇರುತ್ತೆ, ಆ ಪಿನ್ನು ಡ್ಯಾಮೇಜ್ ಆಗಿಬಿಡುತ್ತೆ. ಆಮೇಲೆ ಎಲ್ಲ ಕ್ಲೋಸ್ ಮಾಡಿ ಗಾಡಿನ ಆನ್ ಮಾಡಬೇಕು. ಇವಾಗ ನೋಡಿ ನಮ್ಮದು ಫುಲ್ ಆಗಿದೆ ಬ್ಯಾಟ್ರಿ.